ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೇನೆ. ನಾನು ನಿಮ್ಮ ರಾಜೇಶ್ ಕೋಡೆ. ಬರ್ತಾ ಬರ್ತಾ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಿರುದ್ಯೋಗ, ಎಲ್ಲಿ ನೋಡಿದ್ರು ನಿರುದ್ಯೋಗ, ಕೆಲಸಗಳಿಲ್ಲ. ಡಿಗ್ರಿ ಕಂಪ್ಲೀಟ್ ಆಯ್ತು, ಡಬಲ್ ಡಿಗ್ರಿ ಕಂಪ್ಲೀಟ್ ಆಯ್ತು, ಕಂಪ್ಲೀಟ್ ಆಗಿ 2 ವರ್ಷ ಆದ್ರೂ ಇನ್ನೂ ಕೆಲಸಗಳು ಸಿಗ್ತಾ ಇಲ್ಲ. ಏನಾಗ್ತಿದೆ ಇಂಡಿಯಾದಲ್ಲಿ? ಹಿಂಗೆ ಆದ್ರೆ ಯುವಕರ ಪರಿಸ್ಥಿತಿ ಏನು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗತ್ತೆ. ಸಿಕ್ಕಾಪಟ್ಟೆ ಇವಾಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಹೆಂಗ್ ಜಾಸ್ತಿ ಆಗ್ತಿದೆಯೋ ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗ್ತಾ ಇದೆ. ನಮಗಿಲ್ಲಿ ಕಣ್ಣಿಗೆ ಕಾಣಿಸ್ತಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಡೆವಲಪ್ ಆಗ್ತಿದೆ ಡೆವಲಪ್ ಆಗ್ತಿದೆ ಡೆವಲಪ್ ಆಗ್ತಿದೆ ಅಂತ. ಬಟ್ ಡೆವಲಪ್ಮೆಂಟು ಎಲ್ಲಾಗ್ತಿದೆ ದೇವರಣೆಗೂ ಗೊತ್ತಿಲ್ಲ. ಆಗ್ತಿದ್ರೆ ತುಂಬ ಒಳ್ಳೆಯದು. ಬಟ್ ನಾವು ಯುವಕರ ಪರ್ಸ್ಪೆಕ್ಟಿವ್ ಅಂತ ಬಂತ ಹೇಳಿದ್ರೆ, ಈ ಅನ್ಎಂಪ್ಲಾಯ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ಬಂತು ಅಂತಂದ್ರೆ, ಯುವಕರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಕೆಲಸಗಳು ಸಿಕ್ಕಿದ್ರು ಅದರಿಂದ ತೆಗೆದು ಬಿಸಾಕ್ತಾ ಇದ್ದಾರೆ. ಏಂತಕ್ಕೆ ಬಿಸಾಕ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ವಿಡಿಯೋನ ಕೊನೆವರೆಗೂ ನೋಡಿ ವಿಸ್ತಾರವಾಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋಣ. ಇಲ್ಲಿ ಮೇಯ್ನು ಅನ್ಎಂಪ್ಲಾಯ್ಮೆಂಟು ಏಂತಕ್ಕೆ ಕಾಡ್ತಿದೆ ಅಂತ ಹೇಳಿದ್ರೆ, ಇವಾಗ ಈಗಿನ ಎಸ್ಪೆಷಲಿ ಜನ್ರೇಷನಲ್ಲಿ ಅವರು ಓದಿರೋದಕ್ಕೂ ಡಿಗ್ರಿ ಕಂಪ್ಲೀಟ್ ಮಾಡಿರೋದಕ್ಕೂ ಇವಾಗಿರೋ ಕೆಲ್ಸಕ್ಕೂ ಎರಡು ಮ್ಯಾಚೇ ಆಗ್ತಿಲ್ಲ. ಇವಾಗಿನ ಕೆಲಸ ಯಾವ ರೀತಿ ಅಂತ ಹೇಳಿ, ಎಲ್ಲ AI ಜನರೇಟೆಡ್ ಕೆಲಸಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಎಜುಕೇಶನ್ ಏನಾದ್ರು ಹೇಳ್ಕೊಡ್ತಾರೆ ಅಂದ್ರೆ ಬರೀ ಇಂಟೆಲಿಜೆನ್ಸ್ ಅಷ್ಟೇ. ಇಂಟೆಲಿಜೆನ್ಸ್ ಯಾವ ತರ ಅಂತ ಹೇಳಿದ್ರೆ, ಬುಕ್ಕಲ್ಲಿ ಏನಿದೆಯೋ ಅದನ್ನ ಓದ್ಕೊಳ್ಳಿ, ಡಿಗ್ರಿ ಕಂಪ್ಲೀಟ್ ಮಾಡಿ ಪಾಸ್ ಆಗಿ ಹೋಗಿ ಕೆಲಸ ಹುಡ್ಕೋಗಿ, ಅಷ್ಟೇ ಇಲ್ಲಿ ಹೇಳ್ಕೊಡ್ತಿರೋದಿಲ್ಲ. ಆ ಎಜುಕೇಶನ್ ನಾವು ಮಾಡ್ತಿರೋ ಎಜುಕೇಶನ್ ಇಂದ ನಾವು ಸಂಪಾದನೆ ಹೆಂಗ್ ಮಾಡೋದು ಅಂತ ಅಲ್ಲಿ ಮೂಲನೇ ಯಾರು ಹೇಳ್ಕೊಡ್ತಿಲ್ಲ. ಇಲ್ಲಿ ನಾನು ಹೇಳ್ತಿರೋ ತಪ್ಪನ್ಸ್ಬೋದು, ಬಟ್ ರಿಯಾಲಿಟಿ ಇದು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಒಂದು 5 ಜನ ಹುಡುಗರಲ್ಲಿ 3-4 ಜನ ಅನ್ಎಂಪ್ಲಾಯ್ಡೇ ಇರ್ತಾರಲ್ಲಿ. ಯಾರೋ ಒಬ್ಬನಿಗೂ ಕೆಲಸ ಇರುತ್ತೆ ಅಷ್ಟೇ. ಅದು ಅವ್ನು ಓದಿರೋದಕ್ಕೂ ಅವ್ನು ಮಾಡೋ ಕೆಲಸಕ್ಕೂ ಮ್ಯಾಚೇ ಆಗ್ತಿರಲ್ಲ. 10-12 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ, ಬೇಸಿಕ್ ಸ್ಯಾಲ್ರಿ. ಇಲ್ಲಿ ಖರ್ಚು ನೋಡಿದ್ರೆ 30-40 ಸಾವಿರ ರೂಪಾಯಿ ಇರುತ್ತೆ ತಿಂಗಳಿಗೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದ್ರೆ ಅವನೊಂದು 30-40 ಸಾವಿರ ರೂಪಾಯಿ ದುಡ್ದಿಲ್ಲ ಅಂತ ಹೇಳಿದ್ರೆ, ಅದು ಬ್ಯಾಚುಲರ್, ಅವ್ನ ಕಮಿಟ್ಮೆಂಟ್ ಎಲ್ಲ ಕಳೆದು ದುಡ್ದಿಲ್ಲ ಅಂತ ಹೇಳಿ ಜೀವನನೇ ಮಾಡೋಕ್ಕಾಗಲ್ಲ. ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಏನಾದ್ರು ಕೆಲಸ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ ಅಷ್ಟೇ. ಆ ಪರಿಸ್ಥಿತಿ ಬಂದು ನಿಂತಿರೋದು. ಪಾಪ ಹಳ್ಳಿಗಳ ಕಡೆಯಿಂದ, ಊರುಗಳ ಕಡೆಯಿಂದ ಎಲ್ಲ ಬರ್ತಾರೆ ಹುಡುಗರು ಇಲ್ಲಿಗೆ. ಇಲ್ಲೇನಾದ್ರು ಕೆಲಸ ಸಿಗುತ್ತೆ ಬೆಂಗಳೂರಲ್ಲಿ ಜೀವನ ಮಾಡೋಣ ಅಂತ. ಯಾವ್ದಾದ್ರು ನಾವು ಓದಿದೀವಿ, ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ, ಇಲ್ಲಿ ಯಾವ್ದಾದ್ರು ಕೆಲಸ ಸಿಗುತ್ತೆ ಅಂತ ಪಾಪ PGಗಳು ಮಾಡ್ಕೊಂಡಿರ್ತಾರೆ, ರೂಮ್ಗಳು ಮಾಡ್ಕೊಂಡಿರ್ತಾರೆ ಕೆಲಸ ಹುಡ್ಕೋದಕ್ಕೆ. 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು, ಜಸ್ಟ್ ಬರೀ ತಿರುಗಿದ್ದಾಯ್ತು, ಕಂಪ್ನಿಗಳಿಗೆ ಹೋಗಿ ಇಂಟರ್ವ್ಯೂಗಳು ಕೊಟ್ಟಿದ್ದಾಯ್ತು, ಕೆಲಸ ಮಾತ್ರ ಸಿಕ್ಕಿಲ್ಲ. ಕೆಲಸ ಎಂತಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ನಮ್ಮ ಕರ್ನಾಟಕನೇ ತಗೊಂಡ್ರೆ, ಕನ್ನಡಿಗರಿಗೆ ಒಂದು 100%ಅಲ್ಲಿ 10-20% ಕೆಲಸ ಸಿಗುತ್ತೆ ಹೊರತು, ಇನ್ನು 70-80% ಬರೀ ಔಟ್ಸೈಡರ್ಸ್ಗೆ ಕೆಲಸ ಇಲ್ಲ. ಅಲ್ಲಿ ಕ್ಯೂ ನೋಡ್ಬೇಕಲ್ಲಿ ಹೋಗಿ ಯಾವ್ದಾದ್ರು ಒಂದು ಕಂಪ್ನಿ ಮುಂದೆ ಕ್ಯೂ ನಿಂತ್ಕೊಂಡ್ರೆ ಅಲ್ಲಿ ಬರೀ ಔಟ್ಸೈಡರ್ಸೇ ಇರ್ತಾರೆ. ನಮ್ಮ ಕರ್ನಾಟಕದವರು ಇರ್ತಾರಲ್ಲಿ. ಯಾರಿಗಾಯ್ತಪ್ಪ ಅಂತ ಕೆಲಸ ನೋಡಿದ್ರೆ ಇಲ್ಲೊಂದು 80% ಬರೀ ಔಟ್ಸೈಡರ್ಸ್ಗೆ, ಇನ್ನು 20% 10% ನಮ್ಮ ಕನ್ನಡಿಗರಿಗೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಅನ್ನ ತಿಂದು, ಇಲ್ಲೇ ಎಲ್ಲ ಮಾಡ್ಕೊಂಡಿದ್ರು ನಮ್ಮ ಸ್ಟೇಟಲ್ಲೇ, ನಮ್ಮ ರಾಜ್ಯದಲ್ಲೇ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಹೆಂಗೆ ಜೀವನ ಮಾಡೋದು ಅನ್ನೋದು. ಎಸ್ಪೆಷಲಿ ಯುವಕರಲ್ಲಿ ಈಗ ಡಿಪ್ರೆಷನ್ ಇವೆಲ್ಲ ಏಂತ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿನೇ ಆಯ್ತು. ವಯಸ್ಸಾಗ್ತಾ ಇದೆ, ಕೆಲಸಗಳು ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಮನೇಲಿ ಕೂತಷ್ಟು ಸಾಲ ಜಾಸ್ತಿ ಆಗ್ತಾ ಇದೆ, EMIಗಳು ಜಾಸ್ತಿ ಆಗ್ತಿದೆ. ಎಲ್ಲಿಂದ ಕಟ್ಟೋದು? ಯಾರು ಬಂದು ಸಾಲ ತೀರಿಸ್ತಾರೆ? ದುಡಿದ್ರೆ ತಾನೇ ಸಾಲ ತೀರ್ಸಕ್ಕಾಗೋದು. ಹೋಗ್ಲಿ ದುಡಿಯೋಣ, ಹೋಗಿ ಅಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ಹೋಗ್ಲಿ ನಾವು ಮಾಡೋ ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಸಿಕ್ತು ಅಂತ ಹೇಳಿದ್ರು, ಯಾವುದೋ BPO ಕಾಲ್ ಸೆಂಟರ್ ಅನ್ಕೊಳ್ಳಿ, ಅಲ್ಲೋ ಕೆಲಸ ಮಾಡೋಣ ಅಂದ್ರೆ 15 ಸಾವಿರ ರೂಪಾಯಿ ಕೊಡ್ತಾರೆ. ನಮ್ಮ ಕಮಿಟ್ಮೆಂಟ್ ನೋಡಿದ್ರೆ 25-30 ಸಾವಿರ ರೂಪಾಯಿ. 15 ಸಾವಿರ ರೂಪಾಯಿ ಈಸ್ಕೊಂಡು ಯಾವ ಕಮಿಟ್ಮೆಂಟು? ಅದು ಏನಂತಾರೆ, ಅದು 1 ವಾರಕ್ಕೂ ಸಾಲದಿರೋ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಒಬ್ಬ ಮನುಷ್ಯ, ಒಬ್ಬ ಗಂಡ್ಸಾಗ್ಬೋದು ಹೆಂಗ್ಸಾಗ್ಬೋದು, ಒಂದು ಆಚೆ ಕಡೆ ಹಿಂಗೆ ಕಾಲು ಇಟ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ಹೋಗ್ಬಿಟ್ಟು ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ರೆ ಅವನಿಗೆ ಮಿನಿಮಮ್ ಆವ್ರೇಜ್ ಖರ್ಚು 500 ರೂಪಾಯಿ ಬೇಕು. ಆ ರೀತಿ ಆ ಮಟ್ಟಕ್ಕೆ ಇಲ್ಲಿ ಎಕ್ಸ್ಪೆನ್ಸಸ್ ಆಗಿದೆ ಬ್ಯಾಂಗ್ಳೂರಲ್ಲೂ. ನಮ್ಮ ಬ್ಯಾಂಗ್ಳೂರ್ ಆಗ್ಬೋದು, ಕರ್ನಾಟಕ ಆಗ್ಬೋದು, ಆಲ್ ಓವರ್ ಇಂಡಿಯಾ ಆಗ್ಬೋದು. ಪಾಪ ಎಷ್ಟೊಂದು ಜನ ಗೌರ್ಮೆಂಟ್ ಜಾಬ್ಗಳಿಗೂ ಟ್ರೈ ಮಾಡ್ತಾರೆ. ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಇಲ್ಲೊಂದು ಲಿಂಕ್ ಹಾಕ್ತೀನಿ, ನೋಡೋಗಿ ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದೀನಿ ನಾನು.
ಅಲ್ಲೇಂತೂ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ, ಏನಾಗ್ತಿದೆ ಅಲ್ಲೂ ಅಂದ್ಬಿಟ್ಟು. ಗೌರ್ಮೆಂಟ್ ಜಾಬ್ಗಳು ಅಪ್ಲೈ ಮಾಡ್ತಾರೆ, ಅಲ್ಲೊಂದು 3-4 ವರ್ಷ ಇದು ವೇಸ್ಟ್ ಆಗುತ್ತೆ. ಇನ್ನು ಪ್ರೈವೇಟ್ ಜಾಬ್ಗಳಿಗೆ ಅಂತ ಟ್ರೈ ಮಾಡ್ತಾ ಇದ್ರೆ ಅಲ್ಲಿ ಸುಮಾರು 50-60 ಕಂಪ್ನಿ ತಿರ್ಗಾದ್ಮೇಲೆ ಯಾವುದೋ ಒಂದು ಕಂಪ್ನಿ ಸಿಗುತ್ತೆ, ಅಲ್ಲಿ ಫುಲ್ ಸ್ಯಾಲ್ರಿ ಕಡಿಮೆ. ಹುಡುಗರುಗಳು ತಿರುಗಿ 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 ಎನರ್ಜಿಗಳು ವೇಸ್ಟ್ ಮಾಡ್ಕೊತಾರೆ, ವಯಸ್ಸುಗಳು ಕಡಿಮೆ ಆಗುತ್ತೆ ಹೊರತು ಕೆಲಸಗಳು ಸಿಗ್ತಾ ಇಲ್ಲ. ಇದಕ್ಕೆ ನಮ್ಮ ಗೌರ್ನಮೆಂಟ್ ಯಾವ ರೀತಿ ಸ್ಟೆಪ್ಸ್ ತಗೊಂತಾ ಇದ್ದಾರೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಆಗಿದೆಯೋ ಆಗಿಲ್ವೋ ಅನ್ನೋದು ನೀವು ಕಮೆಂಟಲ್ಲಿ ಬೇಕಾದ್ರೆ ಇದು ಮಾಡಿ ಹೇಳಿ. ಎಷ್ಟು ನಿರ್ಮೂಲನೆ ಆಗಿದೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಬಟ್ ನಮಗೆ ಕಣ್ಣಿಗೆ ಕಾಣಿಸ್ತಿರೋ ಪ್ರಕಾರ ಇಲ್ಲಿ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಇನ್ನೂ ಆಗಿಲ್ಲ. ಯುವಕರಲ್ಲಿ ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ ಇನ್ನೂ ಕಾಡ್ತಾನೆ ಇದೆ, ಕೆಲಸಗಳು ಸಿಗ್ತಾ ಇಲ್ಲ. ಸಾವಿರಾರು ಕನ್ಸುಗಳು ಕಟ್ಕೊಂಡು ಡಿಗ್ರಿಗಳು, ಡಬಲ್ ಡಿಗ್ರಿಗಳು ಕಂಪ್ಲೀಟ್ ಮಾಡ್ತಾರೆ, ಕೆಲಸ ಸಿಕ್ಬಿಡುತ್ತೆ ಇಲ್ಲಿ, ಇನ್ನು ನನ್ನ ಲೈಫ್ ಸೆಟ್ಲ್ ಅಂದ್ಬಿಟ್ಟು ಕಾಲೇಜ್ ಮುಗ್ದಿದ ತಕ್ಷಣನೇ. ಬಟ್ 1 ವರ್ಷ ಆಯಿತು, 2 ವರ್ಷ ಆಯಿತು, ಕೆಲಸ ಸಿಗ್ತಾ ಅಂತ ಯಾರಾದ್ರೂ ಕೇಳಿದ್ರೆ ಇನ್ನೂ ಸಿಕ್ಕಿಲ್ಲ, ಮನೆಯಲ್ಲೇ ಇದ್ದೀನಿ ಅಂದ್ಕೊಂಡು ಪಾಪ ತಲೆ ಬೊಗ್ಗಿಸ್ಕೊಂಡು ಕೂತ್ಕೋಬೇಕು. ಆ ರೀತಿ ಆಗೋಗಿದೆ ಪರಿಸ್ಥಿತಿ. ಇನ್ನೊಂದು ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ, ಕೆಲಸ ಹುಡುಕಿ 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 ಸಿಗದಿರ ಕೊನೆಗೆ ಅವ್ರು ಓದಿರೋದಕ್ಕೂ ಅವ್ರು ಮಾಡ್ತಿರೋ ಕೆಲಸಕ್ಕೆ ಮ್ಯಾಚೇ ಆಗದಿರೋ ಅಂಥ ಕೆಲಸಗಳು ಪಾಪ ಮಾಡೋ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ ಯುವಕರಲ್ಲಿ. ಝೊಮ್ಯಾಟೊ, ಸ್ವಿಗ್ಗಿಗಳು ಮಾಡಿಕೊಂಡು ಪಾಪ ಅವ್ರ ಜೀವನಗಳು ನಡೆಸ್ತಾ ಇದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಯಾರು ಅವನು ಓದಿಲ್ದಿರೋನು ಆರಾಮಾಗಿ ಮಾಡ್ಕೋಬೋದು. ಪಾಪ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಓದಿದ್ದು ಏಂತಕ್ಕೆ ಮಾಡಬೇಕಾಗಿತ್ತು? ಇಷ್ಟು ವರ್ಷ 20-21 ವರ್ಷ ಎಲ್ಲ ಏಂತಕ್ಕೆ ವೇಸ್ಟ್ ಮಾಡಬೇಕಾಗಿತ್ತು ಎಜುಕೇಷನಲ್ಲಿ? ಮತ್ತೆ ಆ ಕೆಲಸ ತಪ್ಪು ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಇವತ್ತು ಝೊಮ್ಯಾಟೊ, ಸ್ವಿಗ್ಗಿ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕಾಗಿತ್ತು ಅವ್ರ ಪರಿಸ್ಥಿತಿ? ಇದೇ ಜಾಬ್ಗಳು ನಂಬ್ಕೊಂಡಿರೋನೆ, ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ, ಆ ಡಿಪಾರ್ಟ್ಮೆಂಟಲ್ಲಿ ಇರ್ತೀನಿ, ಈ ಡಿಪಾರ್ಟ್ಮೆಂಟ್ ಇರ್ತೀನಿ ಅಂತ ಕನ್ಸ್ಕೊಂಡವನು ಇವತ್ತು ಅವನು ಏನಾದರೂ ಈ ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಓಲಾ, ಊಬರು ಯಾವುದು ಇರಲಿಲ್ಲ ಅಂತ ಹೇಳಿದರೆ ಅವನ ಪರಿಸ್ಥಿತಿ ಏನು ಮಾಡಬೇಕಾಗಿತ್ತು? ಮನೇನ ಹೆಂಗೆ ನಡೆಸ್ಬೇಕಾಗಿತ್ತು? ಅವನ್ನೇ ನಂಬ್ಕೊಂಡು ಇರೋ ಜನಗಳು ಏನು ಮಾಡಬೇಕು? ಏನೋ ದೇವ್ರ ದಯೆಯಿಂದ ಇಂಥ ಕೆಲಸಗಳು ಬಂದಿದೆ, ಅದರಿಂದ ಆದರೂ ಅವ್ರು ಹೊಟ್ಟೆಪಾಡು ನಡೆಸ್ಕೊತಾ ಇದ್ದಾರೆ. ಪಾಪ ದೊಡ್ಡ ದೊಡ್ಡ ಕನ್ಸು ಕಟ್ಕೊಂಡು ನಾವು ದೊಡ್ಡ ದೊಡ್ಡ ಕೆಲಸದಲ್ಲಿ ಇರಬೇಕು ಅಂತಿದ್ದವರಲ್ಲ, ಅವರೆಲ್ಲ ಏನು ಮಾಡಬೇಕು? ಇವೆಲ್ಲ ದೊಡ್ಡ ಕ್ವಶನ್ ಮಾರ್ಕು. ಇನ್ನೂ ಇಂಡಿಯಾದಲ್ಲಿ ಸಾಲ್ವ್ ಆಗದಿರೋ ಅಂಥ ಪ್ರಾಬ್ಲಮ್ ಇದು ಅನ್ಎಂಪ್ಲಾಯ್ಮೆಂಟ್, ಎಸ್ಪೆಷಲಿ ಯುವಕರಲ್ಲಿ. ಮುಂದಿನ ಪೀಳಿಗೆ ಏನು ಮಾಡಬೇಕು ಇದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ? ಇಲ್ಲಿ ಮೇಯ್ನು ಎಜುಕೇಷನ್, ಓದಿಸ್ತಿರೋ ಎಜುಕೇಷನ್ಗೂ ಇಲ್ಲಿರೋ ಸ್ಕಿಲ್ಸ್ಗೂ ಮ್ಯಾಚೇ ಆಗ್ತಿಲ್ಲ. ಸ್ಕಿಲ್ಸ್ ನೋಡಿದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇದೆ, ಎಜುಕೇಷನ್ ನೋಡಿದ್ರೆ ಇನ್ನೂ ಇಲ್ಲೇ ಇದೆ, ಇದೇ ಲೆವೆಲಲ್ಲಿದೆ. ಇನ್ನು ಎಜುಕೇಷನ್ ಮುಗಿಸ್ಕೊಂಡು ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಜಾಬ್ ಹುಡ್ಕೋಣ ಅಂತ ಹೇಳಿದ್ರೆ ಅಲ್ಲೂ ಆ ಕೋರ್ಸ್ಗಳು ಆ ರೇಟು ಈ ರೇಟು, ಅಲ್ಲೂ ಮತ್ತೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಕೋರ್ಸ್ ಮಾಡಿ ಯಾವುದೋ ಒಂದು ತುಂಬ ಕಷ್ಟಪಟ್ಟು ಒಂದು ಕೆಲಸ ಗಿಟ್ಟಿಸ್ಕೋಬೇಕು. ಇನ್ನೂ ಆ ಕೆಲಸಕ್ಕಂತವರೆ 1 ವರ್ಷ 2 ವರ್ಷ ಆಗ್ತಾ ಇದ್ರೆ ಅಲ್ಲೂ ಇನ್ನೂ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಅಲ್ಲೂ ನಾವು ಈ ಕೆಲಸ ಪರ್ಮನೆಂಟ್ ಆಗಿರುತ್ತೋ ಇರಲ್ವೋ ಅದು ಡೌಟು. ಅಲ್ಲಿ ನಾನು ತೆಗೆದು ಬಿಸಾಕ್ಬಿಡ್ತಾರೆ ಒಂದಲ್ಲ ಒಂದು ಟೈಮ್ ಬಂತು ಅಂತ ಹೇಳಿದ್ರೆ. ಈಗಿನ AI ಜನ್ರೇಷನ್ ಬಂದು ಯಾವ್ಯಾವ ಕೆಲಸಗಳನ್ನೆಲ್ಲ ನುಂಗ್ತಾ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಆಗಲೇ ಎಷ್ಟೊಂದು ಕೆಲಸಗಳು ನುಂಗ್ಕೋಬಿಟ್ಟಿದೆ. ಮೊದಲು 10 ಜನ ಮಾಡಬೇಕಾಗಿರೋ ಕೆಲಸನ ಇವಾಗ ಒಂದು ಇದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ್ಯಪ್ ಮಾಡ್ತಿದೆ ಅಂತ ಹೇಳಿದ್ರೆ, ಇನ್ನು ಮನುಷ್ಯರಿಗೆ ಕೆಲಸ ಎಲ್ಲಿರುತ್ತೆ? ನಾನು ಹೇಳ್ತಿಲ್ಲ ಇಲ್ಲಿ AI ಜನ್ರೇಷನ್ ಬಂದು ಕೆಲಸಗಳೆಲ್ಲ ನುಂಗ್ಬಿಡ್ತು ಅಂತ. ಬಟ್ ಫ್ಯೂಚರ್ ಗೊತ್ತಿಲ್ಲ, ಇನ್ನೊಂದು 5-10 ವರ್ಷದಲ್ಲಿ ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೆಲಸಗಳು ಪರ್ಮನೆಂಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯುವಕರು ಆದಷ್ಟು ಸ್ವಲ್ಪ ಅಲರ್ಟ್ ಆಗಿ, ಇಫ್ ಇನ್ ಕೇಸ್ ನಮಗೆ ಏನಂತಾರೆ ಬೇರೆ ಕಡೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಇನ್ನೊಂದು ಕಡೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ಸು ಅಥವಾ ಸೆಲ್ಫ್ ಎಂಪ್ಲಾಯ್ಡು ಮತ್ತೊಂದು ಮಗದೊಂದಕ್ಕೆ ಟ್ರೈ ಮಾಡಿಕೊಂಡು ತಮ್ಮ ದುಡಿಮೆನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ತುಂಬ ಅಲರ್ಟ್ ಆಗಿರಬೇಕಾಗತ್ತೆ. ಜಾಬ್ಗಳು ಯಾವತ್ತೂ ಕನ್ಫರ್ಮೇಷನ್ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಅನ್ಕೊಂತೀವಿ ಜಾಬ್ಗಳು ಕನ್ಫರ್ಮ್ ಆಗಿರುತ್ತೆ, ನನ್ನ ಕನ್ಫರ್ಮೇಷನ್ ಆಯಿತು, ಇನ್ನು ನನ್ನ ಲೈಫ್ ಸೆಟಲ್ಲು ಅಂದ್ಬಿಟ್ಟು. ಬಟ್ ಯಾವಾಗ ಯಾರು ಕಿತ್ತಾಕ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ 2-3 ಲಕ್ಷ ಸಂಬಳ ತೊಗೊತಿದ್ದವನ್ನ ಸಡನ್ನಾಗಿ ತೆಗೆದಾಕ್ಬಿಟ್ಟು ಅವ್ನು ಅನ್ಎಂಪ್ಲಾಯ್ಮೆಂಟ್ ಮಾಡಿಬಿಟ್ರೆ ಅವ್ನು 1-1.5 ಲಕ್ಷ ಎಲ್ಲ ಕಮಿಟ್ಮೆಂಟ್ ಕಟ್ಕೊಂಡಿರ್ತಾನೆ. ಅವನೇನು ಮಾಡಬೇಕು ದೇವರೊಬ್ಬನೂ ಗೊತ್ತು. ಸರ್ಕಾರಗಳನ್ನು ಇದಕ್ಕೆ ಮುತುವರ್ಜಿ ವಹಿಸಿ ಕೊಡ್ತಾರಲ್ಲ ಸ್ಟಾರ್ಟಿಂಗು ಫುಲ್ ಭರವಸೆಗಳು, ಅನ್ಎಂಪ್ಲಾಯ್ಮೆಂಟ್ನೇ ನಿರ್ಮೂಲನೆ ಮಾಡ್ಬಿಡ್ತೀನಿ ಅಂತ. ಫಸ್ಟು ಇದನ್ನ ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಆಗೋಯ್ತು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯುವಕರು ಕೆಲಸ ಮಾಡ್ತಾ ಇದ್ರೆ, ಯಾವ್ದಾದ್ರು ಒಂದು ಕೆಲಸದಲ್ಲಿದ್ದರೆ ನಮ್ಮ ಇಂಡಿಯಾನು ಡೆವಲಪ್ ಆಗೋದಕ್ಕೆ ಈಸಿ ಆಗುತ್ತೆ. ಬರೀ ಇದೇ ರೀತಿ ನಾವು ಏನಂತಾರೆ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಸಿಗದಿರ ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೀತಿದ್ರೆ ಇವನ್ ಟೈಮ್ ವೇಸ್ಟು. ಅನ್ಎಂಪ್ಲಾಯ್ಮೆಂಟು, ಖರ್ಚುಗಳು ಜಾಸ್ತಿ ಬೆಳೀತಾವೆ, ಸಾಲಗಳು ಜಾಸ್ತಿ ಆಗುತ್ತೆ, ಮನೆಗಳಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಯುವಕರಲ್ಲಿ, ಈವನ್ ಯುವತಿಯರಲ್ಲಿ. ಇನ್ನೇನು ಮದುವೆ ಏಜೇ ಬಂದ್ಬಿಡುತ್ತೆ. ಮದುವೆ ಏಜ್ ಬಂದರೂ ಇನ್ನೂ ಕೆಲಸಗಳು ಸಿಕ್ಕಿರಲ್ಲ. ಅನ್ಎಂಪ್ಲಾಯ್ಮೆಂಟ್
ಇನ್ನು ಈ ಬೆಂಗಳೂರು ಸವಾಸನೆ ಬೇಡಪ್ಪ, ಸಿಟಿ ಲೈಫೇ ಬೇಡ ನನಗೆ, ಹೋಗಿ ಹಳ್ಳಿಲಿ ಆರಾಮಾಗಿ ಗದ್ದೆಲ್ಲೋ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಅನ್ಕೊಂಡು ಹೋದವರು ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಮ್ಮದಿಯಾಗಿದೆ. ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರು. ಇಲ್ಲಿ ಕೆಲಸ ಹುಡ್ಕೊಂಡು ನಾನು ಅಲ್ಲಿ ಐ ಟಿ ಬಿ ಟಿಲೆಲ್ಲ ಕೆಲಸ ಮಾಡ್ತೇನೆ ಅಂತ ಬಿಲ್ಡಪ್ ತೊಗೊಂಡು ಅವ್ರು ಎಷ್ಟು ಸಫರ್ ಪಡ್ತಾರೆ ಅಂತ ಅವ್ರು ಒಬ್ರಿಗೆ ಮಾತ್ರ ಗೊತ್ತು, ಆ ಕಡಿಮೆ ಸ್ಯಾಲ್ರಿ ತೊಗೊಂಡು. ಈ ಅನ್ಎಂಪ್ಲಾಯ್ಮೆಂಟು ಆದಷ್ಟು ಬೇಗ ನಿರ್ಮೂಲನೆ ಆಗಬೇಕು. ನಿರ್ಮೂಲನೆ ಆಗಬೇಕು ಅಂತ ಹೇಳಿದ್ರೆ ಕೆಲಸಗಳ ಸೃಷ್ಟಿ ಆಗಬೇಕು. ಎಸ್ಪೆಷಲಿ ಸರ್ಕಾರಗಳು ಮುತುವರ್ಜಿ ವಹಿಸಿ ಯಾವ ರೀತಿ ನಾವು ಕೆಲಸಗಳ ಸೃಷ್ಟಿ ಮಾಡ್ಬೋದು, ಯುವಕರ ಓದಿರೋ ತಕ್ಕನಾಗೆ, ಇಲ್ಲಾಂದರೆ ಅಟ್ಲೀಸ್ಟ್ ಅವ್ರನ್ನ ಸ್ಕಿಲ್ಸ್ನ ಯಾವ ರೀತಿ ಡೆವಲಪ್ ಮಾಡ್ಬೋದು, ಸ್ಕೀಮ್ಸ್ಗಳು ಬರಬೇಕು. ಅವ್ರ ಸ್ಕಿಲ್ಸ್ ಡೆವಲಪ್ ಆಗೋ ರೀತಿ ಅಂತ ಸ್ಕೀಮ್ಸ್ಗಳು ಬರಬೇಕು. ಯಾವ ರೀತಿ ನೀವು ಪ್ರಚಾರ ಮಾಡೋಕ್ಕೆ ಬರ್ತಿರೋ ಮನೆ ಮನೆಗೆ ಹೋಗಿ, ಆ ರೀತಿ ಮನೆ ಮನೆಗೆ ಹೋಗಿ ಅನ್ಎಂಪ್ಲಾಯ್ಡ್ಸ್ ಇದ್ದಾರೋ, ಯುವಕರಿದ್ದಾರೋ ಅವ್ರನ್ನೆಲ್ಲ ಹೋಗಿ ಒಂದು ಸರ್ವೆ ಮಾಡಿ ಎಂತಕ್ಕೆ ಅನ್ಎಂಪ್ಲಾಯ್ಮೆಂಟ್ ಕಟ್ತೀವಿ, ಇವ್ರಿಗೆ ಯಾವ ರೀತಿ ಸ್ಕಿಲ್ಸ್ ಬೇಕು, ಇವ್ರಿಗೆ ಯಾವ ರೀತಿ ಸ್ಕಿಲ್ಸ್ ಡೆವಲಪ್ ಮಾಡ್ಬೋದು, ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು, ಇವ್ರನ್ನ ಈ ಯುವಕರನ್ನ ಬಳಸ್ಕೊಂಡು ಯಾವ ರೀತಿ ನಾವು ಕೆಲಸಗಳನ್ನ ಸೃಷ್ಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಒಂದು ಸ್ಕೀಮ್ ಮಾಡಬೇಕಾಗತ್ತೆ. ಆ ರೀತಿ ಮಾಡಿದಾಗ ಅನ್ಎಂಪ್ಲಾಯ್ಮೆಂಟೂ ಕಡಿಮೆ ಆಗುತ್ತೆ ಭಾರತದಲ್ಲಿ. ನಾವೂ ಯುವಕರೂ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಜಾಸ್ತಿ ನಾವು ಟೈಮ್ ವೇಸ್ಟು ಮಾಡೋಕ್ಕಾಗಲ್ಲ. ಡಿಗ್ರಿ ಮುಗೀತಪ್ಪ ಎಲ್ಲ ಆಯಿತು ನಾನು ಇನ್ನು ಸೆಟ್ಲ್ ಆಗ್ತೀನಿ ಅಂತ ಬರೀ ಕೆಲಸಗಳನ್ನೇ ಹುಡ್ಕೊಂಡು ಕೂತ್ಕೊಂಡ್ರೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ನಾವೇ ಕೆಲಸಗಳನ್ನ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಯಾರೋ ಕೈಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ಕೆಲಸಗಳನ್ನ ಸೃಷ್ಟಿ ಮಾಡಿಕೊಂಡು ಇನ್ನೂ 10 ಜನಕ್ಕೆ ಕೆಲಸ ಕೊಡೋ ರೇಂಜಿಗೆ ಬೆಳಿಬೇಕಾಗತ್ತೆ. ಅದೇ ರೀತಿ ಎಲ್ಲ ಯುವಕರು ಬೆಳೀಲಿ ಅಂತ ನನ್ನ ಆಸೆ. ಆದಷ್ಟು ಎಲ್ಲ ಅಲರ್ಟ್ ಆಗಿರಿ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.